ನಿಮ್ಮ ಪ್ರಿಪರೇಟರಿ 1 ಅಂಡ್ ಪ್ರಿಪರೇಟರಿ 2 ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ನಿಮಗೆ ಟಫ್ ಅನ್ಸ್ತು ಅಂದ್ರೆ ಆ ಕ್ವೆಶ್ಚನ್ಸ್ ನ ನೋಡ್ಬಿಟ್ಟು ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ಅಂಡ್ ಪ್ರಿಪರೇಟರಿ 3 ಅಲ್ಲಿ ನೀವು ಈ ಪ್ರಾಬ್ಲಮ್ ನ ಅವಾಯ್ಡ್ ಮಾಡಬೇಕು, ಅಪ್ಲಿಕೇಶನ್ ಕ್ವೆಶ್ಚನ್ಸ್ ಗೆ ಫುಲ್ ಪ್ರಿಪೇರ್ ಆಗಬೇಕು ಅಂದ್ರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಲೇಬೇಕು. ಅಂದ್ರೆ ನಿಮ್ಮ ಸರಣಿ 3 ಪರೀಕ್ಷೆಯಲ್ಲಿ ಆನ್ವಯಿಕ ಪ್ರಶ್ನೆಗಳನ್ನ ಈಸಿಯಾಗಿ ಹೇಗೆ ನೀವು ಬಗೆಹರಿಸಬಹುದು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ತಪ್ಪದೆ ನೋಡಿ ಮಕ್ಕಳ. ಯಾಕಂದ್ರೆ ಸರಣಿ 1 ಹಾಗೂ 2 ಪರೀಕ್ಷೆಯಲ್ಲಿ ಬಂದಿರುವಂತಹ ಅನ್ವಯಿಕ ಪ್ರಶ್ನೆನ ಈ ವಿಡಿಯೋದಲ್ಲಿ ನಾವು ಬಗೆಹರಿಸ್ತಿದ್ದೀವಿ. ಹಲೋ ಮಕ್ಕಳೇ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಹರ್ಷಿತಾ ಎಸ್. ನಾನು ನಿಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ನಿಮ್ಮ ಪ್ರಿಪರೇಟರಿ 1 ಅಂಡ್ ಪ್ರಿಪರೇಟರಿ 2 ಎಕ್ಸಾಮ್ಸ್ ಏನ್ ನಡೀತು, ಸರಣಿ 1 ಹಾಗೂ 2 ಪರೀಕ್ಷೆ ಏನ್ ನಡೀತು, ಇದರಲ್ಲಿ ಅನ್ವಯಿಕ ಪ್ರಶ್ನೆಗಳನ್ನ ಕೊಟ್ಟಿದ್ರು. ನಿಮ್ಗೆ ಗೊಂದಲ ಆಗೋ ಹಂಗೆ ಅನ್ವಯಿಕ ಪ್ರಶ್ನೆಗಳನ್ನ ಕೊಟ್ಟಿದ್ರು ಅಲ್ವಾ? ಸೊ ಅದನ್ನ ಈ ವಿಡಿಯೋದಲ್ಲಿ ನಾವು ಬಗೆಹರಿಸ್ತಿದೀವಿ. ಅಂದ್ರೆ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ಏನಿತ್ತು ಪ್ರಿಪರೇಟರಿ 1 ಅಂಡ್ 2 ಎಕ್ಸಾಮ್ಸ್ ಅಲ್ಲಿ, ಅದರಲ್ಲಿ ಬಂದಿರುವಂತಹ ಟಫ್ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ನ ಇವತ್ತು ನಾವು ಸಾಲ್ವ್ ಮಾಡ್ತಿದೀವಿ, ಆಯ್ತಾ? ಸೊ ಈಗ ನೀವು ಏನ್ ಮಾಡಬೇಕು ಅಂದ್ರೆ ಈ ರೀತಿ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ಆಕ್ಚುಲಿ ನಿಮ್ಮ ಪ್ರಿಪರೇಟರಿ 1 ಅಂಡ್ 2 ಅಲ್ಲಿ ಬಂದಿರುವಂತಹ ಅಪ್ಲಿಕೇಶನ್ ಕ್ವೆಶ್ಚನ್ಸ್ NCERT ಎಕ್ಸಾಂಪ್ಲಾರ್ ಇಂದ ತೆಗೆದಿದ್ರು, ಓಕೆನಾ ಮಕ್ಕಳ? ಮೋಸ್ಟ್ ಆಫ್ ದೆಮ್ ಅಟ್ ಲೀಸ್ಟ್, ಓಕೆನಾ? ಸೊ ಈ NCERT ಎಕ್ಸಾಂಪ್ಲಾರಿನ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ನಾವು ಸಾಲ್ವ್ ಮಾಡಬೇಕು, ಪರೀಕ್ಷೆಯಲ್ಲಿ ಇದು ಸಾಲ್ವ್ ಆಗಬೇಕು ಬಯಾಲಜಿ ಅಂಡ್ ಕೆಮಿಸ್ಟ್ರಿಗೆ ಅಂದ್ರೆ ಕೆಳಗೆ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಮ್ಯಾಮ್ ಐ ವಾಂಟ್ ದ ಕ್ವೆಶ್ಚನ್ಸ್ ಅಂತ ಕಾಮೆಂಟ್ ಮಾಡಿ, ಆಯ್ತಾ? ಅಂದ್ರೆ ಇಲ್ಲಿ ಸರಣಿ 1 ಹಾಗೂ 2 ಪರೀಕ್ಷೆಯಲ್ಲಿ ಬಂದಿದ್ದಂತಹ ಅನ್ವಯಿಕ ಪ್ರಶ್ನೆಗಳನ್ನ ಸರಿಸುಮಾರು ನಿಮ್ಮ NCERT ಎಕ್ಸಾಂಪ್ಲಾರ್ ಅನ್ನೋ ವೆಬ್ಸೈಟ್ ಇಂದ ತೆಗೆದಿದ್ದಂತಹ ಅನ್ವಯಿಕ ಪ್ರಶ್ನೆಗಳು, ಆಯ್ತಾ? ಇದು ಅಂದ್ರೆ ಎಲ್ಲವೂ ಅಲ್ಲ, ಒಂದಷ್ಟು ಅನ್ವಯಿಕ ಪ್ರಶ್ನೆಗಳನ್ನ NCERT ಎಕ್ಸಾಂಪ್ಲಾರ್ ಇಂದ ತೆಗೆದಿದ್ರು. ಈ ರೀತಿಯ ಅನ್ವಯಿಕ ಪ್ರಶ್ನೆಗಳನ್ನ ನಿಮ್ಮ ಪರೀಕ್ಷೆ ಚಾನಲ್ ಅಲ್ಲಿ ನಾನು ಹರ್ಷಿತಾ ಮ್ಯಾಮ್ ಸಾಲ್ವ್ ಮಾಡಬೇಕು ಅಂದ್ರೆ ಕೆಳಗೆ ಈಗಲೇ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೌದು ಮ್ಯಾಮ್ ಅನ್ವಯಿಕ ಪ್ರಶ್ನೆಗಳನ್ನ ಬಗೆಹರಿಸಿ ಅಂತ ನನಗೆ ಹೇಳಬೇಕು. ಆಗ ನನಗೆ ಗೊತ್ತಾಗುತ್ತೆ ಎಷ್ಟು ಮಕ್ಕಳಿಗೆ ಈ ಪ್ರಶ್ನೆ ಬೇಕು ಅಂತ. ಆಗ ನಾನು ಆ ವಿಡಿಯೋ ಮಾಡಲಿಕ್ಕೆ ಶುರು ಮಾಡ್ತೀನಿ, ಓಕೆನಾ ಮಕ್ಕಳ? ಸೊ ಬೇಗ ಹೋಗಿ ಕೆಳಗೆ ಎಸ್ ಮ್ಯಾಮ್ ಐ ವಾಂಟ್ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ಅಥವಾ ಎಸ್ ಮ್ಯಾಮ್ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ವಿಡಿಯೋ ನಿಮಗೆ ಇದೇ ಥರ ಬೇಕು, ಮುಂದೆ ಕೂಡ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ಬೇಕು ಅಂದರೆ ಏನು ಮಾಡಬೇಕು? ಫಸ್ಟು ವಿಡಿಯೋನ ಹೋಗಿ ಲೈಕ್ ಮಾಡಬೇಕು. ಸುಮ್ಮನೆ ವಿಡಿಯೋನ ವಾಚ್ ಮಾಡಬೇಡಿ. ನನಗೆ ಗೊತ್ತಾಗಲಿ, ಮ್ಯಾಮಿಗೆ ಗೊತ್ತಾಗಲಿ ಎಷ್ಟು ಜನ ಸ್ಟೂಡೆಂಟ್ಸಿಗೆ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ಬೇಕು ಅಂತ ಗೊತ್ತಾಗಬೇಕು ಅಂದರೆ ಕೆಳಗೆ ಹೋಗಿ ವಿಡಿಯೋನ ಫಸ್ಟು ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ, ಓಕೆನಾ ಮಕ್ಕಳ? ಸೊ ತಡ ಮಾಡೋದು ಬೇಡ, ನಾವು ಅಪ್ಲಿಕೇಶನ್ ಕ್ವೆಶ್ಚನ್ಸ್ನ ನೋಡೋಣ. ಯಾವ ರೀತಿಯ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ಪ್ರಿಪರೇಟರಿ 2 ಅಲ್ಲಿ ಕೇಳಿದಂತಹ ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಗಿರಲಿ ಅಥವಾ ಪ್ಲೆನೇರಿಯಾದು ಒಂದು ಕ್ವೆಶ್ಚನ್ ಏನಿದೆ ಪ್ಲೆನೇರಿಯಾದು ಒಂದು ಕ್ವೆಶ್ಚನ್ ಏನಿದೆ, ಆ ಕ್ವೆಶ್ಚನಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಆಗಿದ್ರೆ ಎಷ್ಟು ಆರ್ಗ್ಯಾನಿಸಮ್ಸ್ ಬರ್ತಿದೆ ಅಪ್ಪ ಅಂತ ನಿಮಗೆ ಗೊಂದಲ ಆಗಿದ್ರೆ, ಎಲೆಕ್ಟ್ರಾನ್ ಚುಕ್ಕಿ ರಚನೆ ಆಗಿರ್ಬೋದು ಅಥವಾ ಪ್ಲೆನೇರಿಯಾ ಜೀವಿಯ ಸಂತಾನೋತ್ಪತ್ತಿ ಅಧ್ಯಾಯದ ಈ ಪ್ರಶ್ನೆಯಲ್ಲಿ ಗೊಂದಲ ಆಗಿದ್ರೆ ನೀವು ಕೊನೆವರೆಗೂ ತಪ್ಪದೆ ವಿಡಿಯೋನ ನೋಡಲೇಬೇಕು, ಓಕೆನಾ? ಸೊ ಮೊದಲನೆಯ ಪ್ರಶ್ನೆನ ನೋಡೋಣ ಮಕ್ಕಳ. ಇದು ಅಷ್ಟು ಕಷ್ಟ ಅನಿಸದೇ ಇರ್ಬೋದು, ಆದರೆ ಎಲ್ಲರೂ ಅಷ್ಟು ಜಾಸ್ತಿ ಓದ್ದಿರೋವಂಥ ಟಾಪಿಕ್ಕಿಂದ ಪ್ರಿಪರೇಟರಿ 1 ಅಲ್ಲಿ ಕ್ವೆಶನ್ ಬಂದಿತ್ತು. ಸೊ ಕಾಪರ್ ಏನಿದೆ ಇದು ಒಂದು ಗ್ರೀನ್ ಕಲರ್ ಕಂಪೌಂಡ್ನ ಫಾರ್ಮ್ ಮಾಡುತ್ತೆ, ಓಕೆನಾ? ಈ ಕಂಪೌಂಡ್ ಯಾವುದು ಅಂತ ಕೇಳಿದರು, ಓಕೆ? ಒಂದಿಲ್ಲ ಇಲ್ಲಿ, ಎಸ್. ಸೊ ತಾಮ್ರ ಏನಿದೆ ಯಾವುದೋ ಒಂದು ಸಂಯುಕ್ತನ ಉಂಟು ಮಾಡುತ್ತೆ. ಈ ಸಂಯುಕ್ತದ ಬಣ್ಣ ಹಸಿರು ಬಣ್ಣದ್ದಾಗಿರುತ್ತೆ. ಈ ಸಂಯುಕ್ತ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರು ಸರಣಿ 1 ಪರೀಕ್ಷೆಯಲ್ಲಿ. ಕ್ಷರೀಕ್ಷೆ ಅಂತ ಆಗ್ಬಿಟ್ಟಿದೆ, ಕ್ಷರೀಕ್ಷೆ ಅಲ್ಲ ಪರೀಕ್ಷೆ, ಓಕೆನಾ ಮಕ್ಕಳ? ಸರಣಿ 1 ಪರೀಕ್ಷೆಯಲ್ಲಿ ಈ ಪ್ರಶ್ನೆನ ಕೇಳಿದ್ರು. ಸೊ ಇದನ್ನ ಎಲ್ಲಿ ಆನ್ಸರ್ ಹುಡುಕ್ಬೋದಿತ್ತು ನೀವು ಅಂದರೆ ಯಾವಾಗಲೂ ನಮ್ಮ ಒನ್ ಶಾರ್ಟಲ್ಲಿ ನೋಟ್ಸಲ್ಲಿ PYQs ಅಲ್ಲೆಲ್ಲ ನಾನು ಈ ಒಂದು ಟೇಬಲ್ನ ಯಾವಾಗಲೂ ಹಾಕ್ತಿದ್ದೆ. ನಾನು ಏನು ಹೇಳ್ತಿದ್ದೆ, ಕೊರೋಷನ್ನ ಹೇಳ್ಕೊಡ್ಬೇಕಾದ್ರೆ ನೀವು 3 ಮೆಟಲ್ಸ್ನ ಪ್ರೈಮರಿಯಾಗಿ ಕಲೀಲೇಬೇಕು. 3 ಮೆಟಲ್ಸ್ ಯಾವ ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ, ಕೊರೋಷನ್ ಆದಾಗ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ನಾನು ಮತ್ತೆ ಹೇಳಿದ್ದೀನಿ, ಓಕೆನಾ ಮಕ್ಕಳ? ಅಂದರೆ 3 ಲೋಹಗಳಲ್ಲಿ ಸಂಕ್ಷಾರಣೆ ಆದರೆ, ಈ 3 ಪ್ರಮುಖ ಲೋಹಗಳಲ್ಲಿ ಸಂಕ್ಷಾರಣೆ ಆದರೆ ಯಾವ ಉತ್ಪನ್ನ ಬರುತ್ತೆ, ಯಾವ ರೀತಿಯ ಬಣ್ಣದ ಬದಲಾವಣೆ ಆಗುತ್ತೆ. ಇದು ನಮ್ಮ ನೋಟ್ಸಿಂದ ತೆಗೆದಿರುವಂತಹ ಡೈರೆಕ್ಟ್ ಸ್ಕ್ರೀನ್ ಶಾಟ್, ಓಕೆ? ಸೊ ನಮ್ಮ ನೋಟ್ಸ್ ಎಷ್ಟು ಯೂಸ್ಫುಲ್ ಅಂತ ನಿಮಗೆ ಈಗ ಗೊತ್ತಾಗಿರಬೇಕು, ಓಕೆನಾ? ಸೊ ಇಲ್ಲೇನು ಕಾಣಿಸ್ತಿದೆ, ಕಾಪರ್ ತಾಮ್ರ ಏನಿದೆ ಇದರಲ್ಲಿ ಸಂಕ್ಷಾರಣೆ ಆದಾಗ ಇದು ತಾಮ್ರದ ಕಾರ್ಬೋನೇಟ್ನ ಉತ್ಪತ್ತಿ ಮಾಡುತ್ತೆ. ಸೊ ಕಾಪರಲ್ಲಿ ಕೊರೋಷನ್ ಆದಾಗ ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಬೇಸಿಕ್ ಕಾಪರ್ ಕಾರ್ಬೋನೇಟ್, ಓಕೆ? ಬಿಕಾಸ್ ಕಾಪರ್ ಏನಿದೆ ಕಾರ್ಬನ್ ಡೈಆಕ್ಸೈಡ್ ಒಟ್ಟಿಗೆ ರಿಯಾಕ್ಟ್ ಮಾಡುತ್ತೆ, ತಾಮ್ರ ಏನಿದೆ ಇಂಗಾಲದ ಡೈಆಕ್ಸೈಡ್ ಒಟ್ಟಿಗೆ ಕ್ರಿಯೆನ ನಡೆಸುತ್ತೆ, ಓಕೆನಾ ಮಕ್ಕಳ? ಸೊ ಉತ್ತರ ಏನು ಬರಿಬೇಕಿತ್ತು ನೀವು? ಕಾಪರ್ ಕಾರ್ಬೋನೇಟ್.
ತಾಮ್ರದ ಕಾರ್ಬೋನೇಟ್ ಏನಿದೆ ಇದು ಸರಿಯಾದ ಉತ್ತರ ಆಗ್ತಿತ್ತು. ಸೊ ಈ ಸತಿ ಎಸ್ಪೆಷಲಿ ಸರಣಿ 2 ಪರೀಕ್ಷೆಯಲ್ಲಿ ಮಾತ್ರ ತುಂಬಾ ಅನ್ವಯಿಕ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಸೊ ನನಗೇನು ಅನ್ನಿಸ್ತಿದೆ, ನಿಮ್ಮ ಮಂಡಳಿ ಪರೀಕ್ಷೆಯಲ್ಲಿ ಕೂಡ ಅನ್ವಯಿಕ ಪ್ರಶ್ನೆಗಳನ್ನ ಕೊಡಬಹುದು. ಅದಕ್ಕೋಸ್ಕರ ನಿಮಗೆ ಅನ್ವಯಿಕ ಪ್ರಶ್ನೆಗಳು ಪ್ರಮುಖ ಆಗತ್ತೆ. ಇದನ್ನು ನಾನು ಹೇಳ್ಕೊಡ್ಲೇಬೇಕಾಗತ್ತೆ. ಬಟ್ ಎಷ್ಟು ಜನಕ್ಕೆ ಆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಆ ವಿಡಿಯೋನ ಪ್ರಿಪೇರ್ ಮಾಡ್ತೀನಿ, ಆಯಿತಾ? ಓಕೆ, ನೆಕ್ಸ್ಟ್ ಕ್ವೆಶನ್ ಏನು? ಆ್ಯನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ಕೀವರ್ಡ್ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರೆಸ್ಪಿರೇಷನಿನ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಿದ್ದಾರೆ, ಆಯಿತಾ? ಬಾಷ್ಪ ವಿಸರ್ಜನೆಗೆ ಅನುಗುಣ ಆಗಿರುವಂಥ ತಪ್ಪಾದ ಆಯ್ಕೆ ಯಾವುದು, ತಪ್ಪಾದ ಹೇಳಿಕೆ ಯಾವುದು, ತಪ್ಪು ಹೇಳಿಕೆ ಅಂತ ಕೇಳ್ತಿದ್ದಾರೆ, ಆಯಿತಾ? ಸೊ ವಾಟ್ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಲ್ಲಿ ನೋಡೋಣ. ಎಸ್, ಫಸ್ಟೇ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಕ್ರಿಯೇಟ್ಸ್ ಆಸ್ಮೋಟಿಕ್ ಪ್ರೆಷರ್ ವಿಚ್ ಇಸ್ ಯೂಟಿಲೈಸ್ ಫಾರ್ ದ ಮೂವ್ಮೆಂಟ್ ಆಫ್ ಫುಡ್ ಮಾಲಿಕ್ಯೂಲ್ಸ್. ನಿಮಗೆ ಗೊತ್ತಿರೋ ಹಾಗೆ ಟ್ರಾನ್ಸ್ಪಿರೇಷನ್ ಯಾವ ಟಿಶ್ಯೂ ಅಲ್ಲಿ ನಡೆಯುತ್ತೆ? ಝೈಲಮ್ ಟಿಶ್ಯೂ ಅಲ್ಲಿ ನಡೆಯುತ್ತೆ. ಫುಡ್ ಟ್ರಾನ್ಸ್ಪೋರ್ಟ್ ಯಾವುದ್ರಲ್ಲಿ ಆಗುತ್ತೆ? ಫ್ಲೋಯಮಿನಲ್ಲಿ ಆಗತ್ತೆ. ಆ್ಯಂಡ್ ಫುಡ್ ಟ್ರಾನ್ಸ್ಪೋರ್ಟಲ್ಲಿ ಆಸ್ಮೋಟಿಕ್ ಪ್ರೆಷರ್ ಬೇಕು, ಆಯಿತಾ? ಫುಡ್ ಟ್ರಾನ್ಸ್ಪೋರ್ಟ್ ಏನಿದೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್, ATPನ ಖರ್ಚು ಮಾಡಿ ಆಗುವಂಥ ಒಂದು ಟ್ರಾನ್ಸ್ಪೋರ್ಟ್ ಆಗಿರುತ್ತೆ. ಆಹಾರ ಅಣುಗಳ ಸಾಗಾಣಿಕೆ ಯಾವುದ್ರಲ್ಲಾಗತ್ತೆ ಮಕ್ಕಳ? ಫ್ಲೋಯಮ್ ಅಂಗಾಂಶದಲ್ಲಿ ಆಗತ್ತೆ. ಆದರೆ ಬಾಷ್ಪ ವಿಸರ್ಜನೆ ಝೈಲಮ್ ಅಂಗಾಂಶದ ಮೂಲಕ ಆಗತ್ತೆ. ಹಾಗೂ ಅಭಿಸರಣ ಒತ್ತಡ ಏನಿದೆ ಇದು ಫ್ಲೋಯಮ್ ಅಂಗಾಂಶದಲ್ಲಿ ಕಾಣಿಸ್ಕೊಳ್ಳುತ್ತೆ, ಆಯಿತಾ? ಮಿಕ್ಕಿರೋ 3 ಹೇಳಿಕೆನ ನೋಡಿ. ಬೇರುಗಳಿಂದ ಲವಣಗಳ ಹೀರಿಕೊಳ್ಳುವಿಕೆ ಮತ್ತು ಚಲನೆಗೆ ಸಹಾಯ ಮಾಡುವುದು, ಇದು ಬಾಷ್ಪ ವಿಸರ್ಜನೆಗೆ ಸಂಬಂಧಪಟ್ಟಿದ್ದು. ನೀರಿನ ಅಣುಗಳ ಚಲನೆಗೆ ಶೋಷಣ ಬಲವನ್ನು ಸೃಷ್ಟಿಸೋದು, ಇದು ಬಾಷ್ಪ ವಿಸರ್ಜನೆಗೆ ಸಂಬಂಧಪಟ್ಟಿದ್ದು. ಸಸ್ಯ ದೇಹದಲ್ಲಿ ನೀರಿನ ಮಟ್ಟದ ಸಮತೋಲನ, ಇದು ಕೂಡ ಬಾಷ್ಪ ವಿಸರ್ಜನೆಗೆ ಸೇರಿದ್ದ ಅಥವಾ ಬಾಷ್ಪ ವಿಸರ್ಜನೆಗೆ ಅನುಗುಣ ಆಗುವಂಥ ಸರಿಯಾದ ಹೇಳಿಕೆಗಳು. ಸೊ ದ ರೆಸ್ಟ್ ಆಫ್ ದ 3 ಸ್ಟೇಟ್ಮೆಂಟ್ಸ್ ಇದೆ ಅಲ್ಲ, ಅಬ್ಸಾರ್ಪ್ಷನ್ ಆಫ್ ಮಿನರಲ್ಸ್, ಸಾಲ್ಟ್ಸ್ ಫ್ರಮ್ ದ ರೂಟ್ಸ್ ಇರ್ಬೋದು, ಸಕ್ಷನ್ ಫೋರ್ಸ್ ಕ್ರಿಯೇಟ್ ಮಾಡೋದಿರ್ಬೋದು, ಅಥವಾ ವಾಟರ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕೆ ಪ್ಲಾಂಟಿಗೆ ಹೆಲ್ಪ್ ಮಾಡೋದಿರ್ಬೋದು. ದೀಸ್ 3 ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಓಕೆ, ಇಟ್ ಈಸ್ ಓನ್ಲಿ ದ ಫಸ್ಟ್ ಸ್ಟೇಟ್ಮೆಂಟ್ ದಟ್ ಈಸ್ ರಾಂಗ್. ಆ್ಯಂಡ್ ನಿಮ್ಗೆ ಏನು ಹೇಳ್ತಿದ್ದಾರೆ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ನ ಹೈಲೈಟ್ ಮಾಡಿ, ತಪ್ಪಾದ ಹೇಳಿಕೆನ ಗುರುತಿಸಿ ಅಂತ ಹೇಳ್ತಿದ್ದಾರೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಎ. ಓಕೆನಾ? ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟ್. ಎಸ್, ದಿಸ್ ಇಸ್ ಅ ಗುಡ್ ಅಪ್ಲಿಕೇಶನ್ ಕ್ವೆಶನ್, ಆಯಿತಾ? ಏನು ಹೇಳ್ತಿದ್ದಾರೆ? CO2 ಗ್ಯಾಸ್ನ ನಾವು ಒಂದು ಕ್ಲಿಯರ್ ಸೊಲ್ಯೂಷನ್ಗೆ ಪಾಸ್ ಮಾಡ್ತೀವಿ, ಆಯಿತಾ? ಒಂದು ಕ್ಲಿಯರ್ ಸೊಲ್ಯೂಷನ್, ದ ಕೀವರ್ಡ್ ಇಸ್ ಕ್ಲಿಯರ್ ಸೊಲ್ಯೂಷನ್ಗೆ ಪಾಸ್ ಮಾಡ್ತೀವಿ. ಈ ಸೊಲ್ಯೂಷನ್ ಮಿಲ್ಕಿ ಆಗಿ ಟರ್ನ್ ಆಗುತ್ತೆ. ಇಂಗಾಲದ ಡೈಆಕ್ಸೈಡ್ನ ಒಂದು ಸ್ಪಷ್ಟ ದ್ರಾವಣದ ಮೂಲಕ ಹಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೂ ಇದು ಹಾಲಿನಂತಾಗತ್ತೆ ಅಂತ ಹೇಳ್ತಿದ್ದಾರೆ. ನಿಮಗೆ ಈಗಲೇ ನೆನಪಾಗ್ಬಿಡ್ಬೇಕು ಏನರ ಬಗ್ಗೆ ಮಾತಾಡ್ತಿದ್ದಾರೆ. ದೇ ಆರ್ ಟಾಕಿಂಗ್ ಅಬೌಟ್ ಲೈಮ್ ವಾಟರ್ ಟೆಸ್ಟ್. ಓಕೆ, ಸುಣ್ಣದ ಪರೀಕ್ಷೆ ಏನಿದೆ, ಸುಣ್ಣದ ತಿಳಿನೀರಿನ ಪರೀಕ್ಷೆ ಏನಿದೆ, ಇದು ಇಂಗಾಲದ ಡೈಆಕ್ಸೈಡ್ಗಾಗಿ ಮಾಡೋದು. ಇದರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ. ಓಕೆ, ವೆನ್ ಕಾರ್ಬನ್ ಡೈಆಕ್ಸೈಡ್ ಸಪ್ಲೈ ಇಸ್ ಕಂಟಿನ್ಯೂಡ್, ದಿಸ್ ಮಿಲ್ಕಿ ಸೊಲ್ಯೂಷನ್ ಟರ್ನ್ಸ್ ಇನ್ ಟು ಕ್ಲಿಯರ್ ಸೊಲ್ಯೂಷನ್ ಡ್ಯೂ ಟು ಫಾರ್ಮೇಷನ್ ಆಫ್ ಸಾಲ್ಟ್. ವೈ? ಇಂಗಾಲ ಏನಿದೆ, ಇಂಗಾಲದ ಡೈಆಕ್ಸೈಡ್ನ ಪೂರೈಕೆನ ನಾವು ಮುಂದುವರೆಸಿದಾಗ ಈ ಹಾಲಿನಂಥ ದ್ರಾವಣ ಏನಿದೆ ಇದು ಸ್ಪಷ್ಟವಾಗಿ ಮತ್ತೆ ಬದಲಾಗತ್ತೆ. ಮೊದಲು ಸ್ಪಷ್ಟ ದ್ರಾವಣ ಹಾಲಿನಂತಾಗತ್ತೆ, ಇನ್ನೂ ಜಾಸ್ತಿ ಇಂಗಾಲದ ಪೂರೈಕೆ ಮಾಡಿದಾಗ ಹಾಲಿನಂಥ ದ್ರಾವಣ ಸ್ಪಷ್ಟ ದ್ರಾವಣ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಲವಣ ವೈನ ಸೃಷ್ಟಿಯಿಂದ ಸ್ಪಷ್ಟ ದ್ರಾವಣ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಎಕ್ಸ್ ಹಾಗೂ ವೈ ಏನು ಅಂತ ಕೇಳ್ತಿದ್ದಾರೆ ನಿಮಗೆ, ಆಯಿತಾ? ವಾಟ್ ಈಸ್ ಎಕ್ಸ್ ಆ್ಯಂಡ್ ವೈ? ವಾಟ್ ಆರ್ ದ ಕಂಪೌಂಡ್ಸ್ ಎಕ್ಸ್ ಆ್ಯಂಡ್ ವೈ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ವಾಟ್ ಈಸ್ ದಿಸ್ ರಿಯಾಕ್ಷನ್ ಮಕ್ಕಳ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಸ್ ಸ್ಲೇಕ್ಡ್ ಲೈಮ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ನ ಕೊಡತ್ತೆ, CaCO3ನ ಕೊಡತ್ತೆ. ಇದು ಲೈಮ್ ವಾಟರ್ ಮಿಲ್ಕಿ ಆಗಿ ಟರ್ನ್ ಆಗಲಿಕ್ಕೆ ಕಾರಣ, ಆಯಿತಾ? ಅಂದರೆ ಇದು ಸುಣ್ಣದ ತಿಳಿನೀರು, ಅರಳಿದ ಸುಣ್ಣ ಇದು,
ಅರಳಿದ ಸುಣ್ಣ ಅಥವಾ ಸುಣ್ಣದ ತಿಳಿನೀರಿನ ದ್ರಾವಣ. ಇದು ಇಂಗಾಲದ ಡೈಆಕ್ಸೈಡ್ ಒಟ್ಟಿಗೆ ಕ್ರಿಯೆ ನಡೆಸಿದಾಗ ಈ ಲವಣ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅನ್ನೋ ಒಂದು ಲವಣ ಬರುತ್ತೆ. ಇದರಿಂದ ಸ್ಪಷ್ಟವಾದ ದ್ರಾವಣ ಏನಿದೆ ಅದು ಹಾಲಿನಂತಾಗತ್ತೆ ಅಲ್ವಾ. ನೆಕ್ಸ್ಟು ಕ್ಯಾಲ್ಶಿಯಂ ಈ ಸೊಲ್ಯೂಷನಿಗೆ ನಾವು ಇನ್ನೂ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ನೀಡಿದಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಟು ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಆಯಿತಾ, ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಟರ್ನ್ ಆಗುತ್ತೆ, ವಿಚ್ ಇಸ್ ಸಾಲ್ಯುಬಲ್ ಇನ್ ವಾಟರ್. ದಿಸ್ ಇಸ್ ಸಾಲ್ಯುಬಲ್ ಇನ್ ವಾಟರ್. ದೇರ್ ಫೋರ್ ಮಿಲ್ಕಿ ಆಗಿದ್ದಂತಹ ಸೊಲ್ಯೂಷನ್ ಏನಿದೆ ಅದು ವಾಪಸ್ ಕ್ಲಿಯರ್ ಆಗುತ್ತೆ. ಓಕೆನಾ. ಅಂದರೆ ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಈ ದ್ರಾವಣ ಏನಿದೆ ಇದಕ್ಕೆ ಇನ್ನೂ ಹೆಚ್ಚುವರಿ ಇಂಗಾಲದ ಡೈಆಕ್ಸೈಡ್ನ ನಾವು ಹಾಯಿಸಿದಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗುತ್ತೆ ಹಾಗೂ ಇದು ನೀರಿನಲ್ಲಿ ವಿಲೀನಗೊಳ್ಳುತ್ತೆ. ಸೊ ಹಾಲಿನಂತಾದಂತಹ ದ್ರಾವಣ ಏನಿದೆ, ಕ್ಷೀರದಂತಹ ದ್ರಾವಣ ಏನಿದೆ ಇದು ಸ್ಪಷ್ಟ ದ್ರಾವಣವಾಗಿ ಮತ್ತೆ ಪರಿವರ್ತನೆ ಆಗತ್ತೆ. ಓಕೆನಾ. ಸೊ ವಾಟ್ ಇಸ್ ಎಕ್ಸ್ ಅಂಡ್ ವೈ ಹಿಯರ್? ವಾಟ್ ಇಸ್ ಎಕ್ಸ್ ಮಕ್ಕಳ? ಎಕ್ಸ್ ಇಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಎಕ್ಸ್ ಆಗಿರುತ್ತೆ. ಯಾವ ಲವಣ ಉಂಟಾಗ್ತಿದೆ? ವಿಚ್ ಸಾಲ್ಟ್ ಇಸ್ ಬೀಯಿಂಗ್ ಪ್ರೊಡ್ಯೂಸ್ಡ್? ಇಟ್ ಇಸ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್, ವಿಚ್ ಇಸ್ ವೈ. ಆಯಿತಾ, ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಏನಿದೆ ಇದು ವೈ ಸಂಯುಕ್ತ ಆಗಿರುತ್ತೆ. ಸೊ ಸರಿಯಾದ ಆಪ್ಷನ್ ಏನಾಗುತ್ತೆ? ಇಟ್ ಇಸ್ ಸಿ ಆಪ್ಷನ್ ಏನಿದೆ, ಸಿ ಆಯ್ಕೆ ಏನಿದೆ ಇದು ಸರಿಯಾದ ಆಯ್ಕೆ ಆಗಿರುತ್ತೆ. ಓಕೆ, ಸೊ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಇದೇನು ಏನಂತಿದ್ದಾರೆ ನಿಮಗೆ, ಇದು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ ಆಗಿದೆ. ಬಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ಲಿ ಮಿಸ್ಟೇಕ್ ಇದೆ, ನೀವು ಸರಿಯಾದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಬರೀಬೇಕು ಅಂತ ಹೇಳ್ತಿದ್ದಾರೆ. ಇದು ಒಂದು ಅಪರ್ಯಾಪ್ತ ಸಂಯುಕ್ತವಾಗಿದೆ, ಆದರೆ ಇದರ ರಚನೆಯಲ್ಲಿ ಅಪರ್ಯಾಪ್ತ ಸಂಯುಕ್ತದ ರಚನೆಯಲ್ಲಿ ತಪ್ಪಾಗಿದೆ. ಸರಿಯಾದ ರಚನೆನ ನೀವು ಬರೀರಿ ಅಂತ ಹೇಳ್ತಿದ್ದಾರೆ. ಕಾರ್ಬನ್ ಎಷ್ಟಿದೆ? 2 ಇದೆ. ಹೈಡ್ರೋಜನ್ ಎಷ್ಟಿದೆ? 4 ಇದೆ. ಓಕೆ, ಈಗ ನಾವು ಸಾಲ್ವ್ ಮಾಡೋಣ. ಸೊ ದಿಸ್ ಇಸ್ C2H4. C2H4 ಜನರಲ್ ಫಾರ್ಮುಲಾ ಏನು? CnH2n. ನೀವು ಎನ್ನ 2 ಅಂತ ತಗೊಂಡ್ರೆ, ಎನ್ನ 2 ಅಂತ ತಗೊಂಡ್ರೆ 2n ಎಷ್ಟಾಗುತ್ತೆ? 4 ಆಗುತ್ತೆ. ಆಯಿತಾ. ಸೊ ಇದು CnH2n ಜನರಲ್ ಫಾರ್ಮುಲಾನ ಫಾಲೋ ಮಾಡ್ತಿದೆ. CnH2n ಅನ್ನೋ ಸಾಮಾನ್ಯ ಸೂತ್ರಕ್ಕೆ ಅನುಗುಣ ಆಗ್ತಿದೆ. CnH2n ಯಾವುದರ ಸಾಮಾನ್ಯ ಸೂತ್ರ? ಆಲ್ಕೀನ್ಗಳ ಸಾಮಾನ್ಯ ಸೂತ್ರ. ಇಟ್ ಈಸ್ ದ ಜನರಲ್ ಫಾರ್ಮುಲಾ ಫಾರ್ ಆಲ್ಕೀನ್ಸ್. ಆಲ್ಕೀನ್ಸ್ ಅಂದರೆ ಏನಿದೆ? ಡಬಲ್ ಬಾಂಡ್ ಇದೆ ಕಾರ್ಬನ್ ನಡುವೆ. ಅಂದರೆ ಆಲ್ಕೀನ್ಗಳಂದ್ರೇನು? ಇಂಗಾಲದ ನಡುವೆ ದ್ವಿಬಂಧ ಇರುತ್ತೆ ಅಲ್ವಾ. ಸೊ ಇದರ ಫಾರ್ಮುಲಾ ಹೆಂಗೆ ಬರುತ್ತೆ? ಬೇಸಿಕಲಿ ಸ್ಟ್ರಕ್ಚರಲ್ ಫಾರ್ಮುಲಾ ಈ ಥರ ಬರುತ್ತೆ. ಓಕೆ, ಇದರ ರಚನೆ ಏನಿದೆ ಈ ಥರ ಇರುತ್ತೆ. ಓಕೆ, ಇದು ರಚನೆ ಆಗಿರುತ್ತೆ. ಓಕೆನಾ. ಈ ರಚನೆನ ನಾವು ಚುಕ್ಕಿ ರಚನೆ ರೀತಿಯಲ್ಲಿ ಬರಿಬೇಕು. ಆಯಿತಾ. ಇದನ್ನು ನಾವು ಡಾಟ್ ಸ್ಟ್ರಕ್ಚರ್ ರೀತಿ ತೋರಿಸ್ಬೇಕು. ಕಾರ್ಬನ್ ಇದೆ, 4 ಎಲೆಕ್ಟ್ರಾನ್ಸ್ ಇರುತ್ತೆ ಕಾರ್ಬನ್ ಹತ್ರ. 1 2 3 4 ಏನಕ್ಕೆ ಶೇರ್ ಮಾಡ್ಕೊಳ್ಳುತ್ತೆ? ಬಿಕಾಸ್ ಡಬಲ್ ಬಾಂಡ್ ಇದೆ ಅಲ್ವಾ. ಸೊ 3 4 ಶೇರ್ ಮಾಡ್ಕೋತಿದೆ. ಓಕೆ, ಈ ಕಾರ್ಬನ್ 2 ಎಲೆಕ್ಟ್ರಾನ್ಸ್ನ ತನ್ನ ಹತ್ರ ಇಟ್ಕೊಂಡು ಮಿಕ್ಕಿದ 2 ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ಕೋತಿದೆ. ಈಗ 4 ಹೈಡ್ರೋಜನ್ನ ತೋರಿಸ್ಬೇಕು ನೀವು. 1 ಹೈಡ್ರೋಜನ್ 1 ಎಲೆಕ್ಟ್ರಾನ್, 2 ಹೈಡ್ರೋಜನ್ ಇನ್ನೊಂದು ಎಲೆಕ್ಟ್ರಾನ್. ಈ ಕಾರ್ಬನ್ ಹತ್ರ 2 ಹೈಡ್ರೋಜನ್ ತೋರಿಸ್ಬೇಕು, ಈ ಕಾರ್ಬನ್ ಹತ್ರ 2 ಹೈಡ್ರೋಜನ್ನ ತೋರಿಸ್ಬೇಕು. ಓಕೆ, ಈಗ ಸರ್ಕಲ್ಸ್ನ ಡ್ರಾ ಮಾಡಬೇಕು. ಓಕೆನಾ ಮಕ್ಕಳ, ಈಗ ಸರ್ಕಲ್ಸ್ನ ಡ್ರಾ ಮಾಡಬೇಕು. ಈ ಕಾರ್ಬನಿಗೆ ಈ 2 ಹಾಗೂ ಈ 2 ಎಲೆಕ್ಟ್ರಾನ್ ಅನುಗುಣ ಆಗುತ್ತೆ. 1 2 3 4 5 6. ಓಕೆ, ಸೊ 6 ಎಲೆಕ್ಟ್ರಾನ್ಸ್ ಯಾಕೆ ಬರ್ತಿದೆ? 1 2 3 4. ಹಾಂ, ಓಕೆ, ಈ 2 ಕೂಡ ಇದೆ. ಓಕೆ, ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ. ಈ 1 2 3 4 5 6 7 8 ಈ ಇಷ್ಟು ಎಲೆಕ್ಟ್ರಾನ್ಗಳು ಈ ಕಾರ್ಬನಿಗೆ ಸೇರತ್ತೆ. ಆಯಿತಾ. ಈ ಇಷ್ಟು ಎಲೆಕ್ಟ್ರಾನ್ಗಳು ಈ ಕಾರ್ಬನಿಗೆ ಸೇರತ್ತೆ. ಈ ಕಾರ್ಬನಿಗೆ ಈ ಎಲ್ಲ 8 ಎಲೆಕ್ಟ್ರಾನ್ಗಳು ಸೇರತ್ತೆ. ಆಯಿತಾ. ಈ 8 ಎಲೆಕ್ಟ್ರಾನ್ಗಳು 2ನೇ ಕಾರ್ಬನಿಗೆ ಸೇರತ್ತೆ. ಹೈಡ್ರೋಜನಿಗೆ ತನ್ನ ಎಲೆಕ್ಟ್ರಾನ್ ಹಾಗೂ ಕಾರ್ಬನಿನ 1 ಎಲೆಕ್ಟ್ರಾನ್ ಸೇರತ್ತೆ. ಆಯಿತಾ. ಸೊ ಹೈಡ್ರೋಜನ್ಸ್
will have its own electron as well as one electron from carbon. So ನಿಮ್ಮ ಪೇಪರಲ್ಲಿ ಏನು ಡಯಾಗ್ರಾಮ್ ಕೊಟ್ಟಿದ್ರು ಅದರಲ್ಲಿ ನೀವು ಏನು ಆ್ಯಡ್ ಮಾಡಬೇಕಿತ್ತು, ಕಾರ್ಬನ್ ನಡುವೆ ಒಂದು ಎಕ್ಸ್ಟ್ರಾ ಬಾಂಡ್ನ ಆ್ಯಡ್ ಮಾಡಬೇಕಿತ್ತು, ಒಂದು ಎಕ್ಸ್ಟ್ರಾ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕಾರ್ಬನ್ ಶೇರ್ ಮಾಡ್ಕೋತಿದೆ ಅಂತ ತೋರಿಸ್ಬೇಕಿತ್ತು. ಆಯಿತು ಮಕ್ಕಳ? ಅಂದರೆ ಇಂಗಾಲದ ನಡುವೆ ಇನ್ನೊಂದು ಬಂಧನ ತೋರಿಸ್ಬೇಕಿತ್ತು, ಇನ್ನೊಂದು ಜೋಡಿ ಎಲೆಕ್ಟ್ರಾನ್ನ ಕಾರ್ಬನ್ ನಡುವೆ ಹಂಚಿಕೆ ಆಗ್ತಿದೆ ಅಂತ ತೋರಿಸ್ಬೇಕಿತ್ತು. ಆಯಿತಾ? ಸೊ ಇಲ್ಲಿ ಬೇಸಿಕಲಿ 2 ಎಲೆಕ್ಟ್ರಾನ್ಸ್ ಇತ್ತಲ್ವಾ, ಇನ್ನೊಂದು 2 ಎಲೆಕ್ಟ್ರಾನ್ಸ್ನ ನೀವು ಆ್ಯಡ್ ಮಾಡಬೇಕಿತ್ತು. ಆಯಿತಾ? ಇಲ್ಲಿ 2 ಎಲೆಕ್ಟ್ರಾನ್ಗಳಿದ್ವಲ್ವಾ, ಇದರೊಟ್ಟಿಗೆ ಇನ್ನೊಂದು ಎಲೆಕ್ಟ್ರಾನ್, ಇನ್ನೂ 2 ಎಲೆಕ್ಟ್ರಾನ್ಗಳನ್ನ ತೋರಿಸ್ಬೇಕಿತ್ತು ಈ ಮಧ್ಯದ ಜಾಗದಲ್ಲಿ. ಓಕೆನಾ? ದಟ್ ವುಡ್ ಹ್ಯಾವ್ ಬಿನ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ದಿಸ್ ವಾಸ್ ಆಲ್ಸೋ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಓಕೆನಾ? ಪ್ರಿಪ್ರೇಟರಿ 2 ಅಲ್ಲಿ ಡ್ರೈ ಲಿಟ್ಮಸ್ ಪೇಪರ್ ಬಗ್ಗೆ ಕೇಳಿದ್ದು. ಇಲ್ಲಿ ಏನು ಹೇಳ್ತಿದ್ದಾರೆ, ಹೈ ಹ್ಯೂಮಿಡ್ ಕ್ಲೈಮೇಟ್, ಜಾಸ್ತಿ ಹ್ಯೂಮಿಡಿಟಿ ಅಂದರೆ ಏರಲ್ಲಿ ಜಾಸ್ತಿ ಮಾಯ್ಶ್ಚರ್ ಇರುವಂಥ ಸಿಚುವೇಶನ್. ಅಂದರೆ ತುಂಬ ಈ ಮಣಿಪಾಲು, ಉಡುಪಿ ಕಡೆ ಎಲ್ಲ ಹೋದಾಗ, ಬೀಚ್ಗಳ ಕಡೆ ಹೋದಾಗ ಏರೇ ಸ್ವಲ್ಪ ಸ್ವೆಟ್ಟಿ ಸ್ಟಿಕ್ಕಿ ಇರತ್ತಲ್ವ, ಅದನ್ನು ಹ್ಯೂಮಿಡ್ ಕ್ಲೈಮೇಟ್ ಅಂತ ಹೇಳ್ತಾರೆ. ಏರಲ್ಲಿ ವಾಟರ್ ಜಾಸ್ತಿ, ಮಾಯ್ಶ್ಚರ್ ಜಾಸ್ತಿ ಇದ್ದರೆ ಹ್ಯೂಮಿಡ್ ಕ್ಲೈಮೇಟ್ ಅಂತ ಹೇಳ್ತಾರೆ. ಓಕೆನಾ? ಸೊ ಹ್ಯೂಮಿಡ್ ಕ್ಲೈಮೇಟಲ್ಲಿ ಸೋಡಿಯಂ ಕ್ಲೋರೈಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ನಡುವೆ ರಿಯಾಕ್ಷನ್ ಆದಾಗ ಒಂದು ಡ್ರೈ ಗ್ಯಾಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ನಾವು ವಿಚ್ ಡ್ರೈ ಲಿಟ್ಮಸ್ ಪೇಪರ್ changes its color when it is brought in contact with this gas and why ಅಂತ ಕೇಳ್ತಿದ್ದಾರೆ. ಆಯಿತಾ? ಒಂದು ಆರ್ದ್ರ ವಾತಾವರಣದಲ್ಲಿ, ಅಂದರೆ ಗಾಳಿಯಲ್ಲಿ ಸ್ವಲ್ಪ ತೇವಾಂಶ ಇರುವಂತಹ ವಾತಾವರಣದಲ್ಲಿ ಸೋಡಿಯಂ ಕ್ಲೋರೈಡ್ ಹಾಗೂ ಸಲ್ಫ್ಯೂರಿಕ್ ಆಮ್ಲ ಏನಿದೆ ಕ್ರಿಯೆನ ನಡೆಸ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇವೆರಡರ ನಡುವೆ ಕ್ರಿಯೆ ಉಂಟಾದಾಗ ಒಂದು ಅನಿಲ ಬರ್ತಿದೆ. ಆಯಿತಾ? ಒಂದು ಒಣ ಅನಿಲ ಬಿಡುಗಡೆ ಆಗ್ತಿದೆ. ಸೊ ಈ ಒಣ ಅನಿಲ ಯಾವುದಾದ್ರೂ ಒಣ ಲಿಟ್ಮಸ್ ಕಾಗದದ ಸಂಪರ್ಕಕ್ಕೆ ಬಂದಾಗ ಬಣ್ಣದ ಬದಲಾವಣೆ ಆಗತ್ತಾ, ಇಲ್ಲ ಅಂದರೆ ಯಾಕೆ, ಹೌದು ಅಂದರೆ ಯಾಕೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ಅನ್ಕೋಬಹುದು, ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಸ್ಟಾರ್ಟಿಂಗಲ್ಲೇ ಅನ್ಕೋತಾರೆ ಡ್ರೈ ಲಿಟ್ಮಸ್ ಪೇಪರ್ ಇದೆ, ಡ್ರೈ ಗ್ಯಾಸ್ ರಿಲೀಸ್ ಆಗ್ತಿದೆ, ಸೊ ಡ್ರೈ ಇದ್ದಾಗ ಕಲರ್ ಚೇಂಜ್ ಆಗೋದಿಲ್ಲ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಯಾವ ಗ್ಯಾಸ್ ಬರ್ತಿದೆ ಅಂತಲೇ ಗೊತ್ತಿರಲ್ಲ. ಆಯಿತಾ? ಅಂದರೆ ಒಂದಷ್ಟು ಜನ ಮಕ್ಕಳು ಅನ್ಕೋತಾರೆ ಇಲ್ಲಿ ನಮಗೆ ಶುಷ್ಕ ಅನಿಲ ಬರ್ತಿದೆ ಹಾಗೂ ಶುಷ್ಕ ಅಥವಾ ಒಣ ಲಿಟ್ಮಸ್ ಕಾಗದ ಇದೆ. ಸೊ ಎರಡರಲ್ಲೂ ನೀರಿಲ್ಲ. ಸೊ ನೀರಿಲ್ಲದೆ ಇರೋದ್ರಿಂದ ಏನು ಬಣ್ಣದ ಬದಲಾವಣೆ ಆಗೋದಿಲ್ಲ ಅಂತ ಅನ್ಕೋತಾರೆ ಎಷ್ಟೊಂದು ಜನ ಮಕ್ಕಳಿಗೆ ಅನಿಲ ಯಾವುದು ಬರ್ತಿದೆ ಅಂತಲೇ ಗೊತ್ತಿರಲ್ಲ. ಸೊ ಫಸ್ಟು ಅನಿಲ ಯಾವುದು ಬರ್ತಿದೆ ನೋಡೋಣ. ಆಯಿತಾ? ಯಾವ ಗ್ಯಾಸ್ ರಿಲೀಸ್ ಆಗ್ತಿದೆ ಅಂತ ನೋಡೋಣ. ಸೊ ಇಲ್ಲಿ ನಾವು ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಯಾವುದಿದು ಸಲ್ಫ್ಯೂರಿಕ್ ಆ್ಯಸಿಡ್ನ ನೋಡ್ತಿದ್ದೀವಿ. ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಈಗ ಏನು ಬರುತ್ತೆ, ನಮಗೆ ಸಾಲ್ಟ್ ಬರುತ್ತೆ. ಫಸ್ಟ್ ಆಫ್ ಆಲ್ Na2SO4 ಬರುತ್ತೆ ಹಾಗೂ HCl ಗ್ಯಾಸ್ ಬರುತ್ತೆ. ಆ ಗ್ಯಾಸ್ ಏನು ಬರ್ತಿದೆ, ದಟ್ ಇಸ್ HCl ಗ್ಯಾಸ್. ಆಯಿತಾ? ಬರ್ತಿರುವಂಥ ಅನಿಲ ಏನಿದೆ ಅದು ಹೈಡ್ರೋಕ್ಲೋರಿಕ್ ಆಮ್ಲದ ಅನಿಲ ಆಗಿರುತ್ತೆ. ಆಯಿತಾ? 2H ಬ್ಯಾಲೆನ್ಸ್ಡ್ ಇಕ್ವೇಷನ್ ಬರೆಯೋಣ. ಈ ಬ್ಯಾಲೆನ್ಸ್ಡ್ ಇಕ್ವೇಷನ್ ಬರೆದಿದ್ರು ಕೂಡ ನಿಮಗೆ ಏನು ಮಾರ್ಕ್ ಸಿಗ್ತಿತ್ತೇನೋ. ಓಕೆ, 2H SO4 ಒಂದಿದೆ, 2Na. ಓಕೆ, ಸೊ ಬರ್ತಿರುವಂಥ ಅನಿಲ ಹೈಡ್ರೋಕ್ಲೋರಿಕ್ ಆಮ್ಲದ್ದು ಆಗಿರುತ್ತೆ. ಸೊ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರುತ್ತೆ. ಇಟ್ ಈಸ್ ಅನ್ ಆ್ಯಸಿಡ್. ಆ್ಯಸಿಡ್ ಹ್ಯಾಸ್ ಟು ಟರ್ನ್ ಬ್ಲೂ ಲಿಟ್ಮಸ್ ರೆಡ್. ಅದು ಆಮ್ಲ ಆಗಿರೋದ್ರಿಂದ ನೀಲಿ ಲಿಟ್ಮಸ್ನ ಕೆಂಪಾಗಿ ಪರಿವರ್ತನೆ ಮಾಡಬೇಕಿತ್ತು. ನೀವು ಅಂದ್ಕೊಂಡಿರ್ತೀರಾ ಶುಷ್ಕ ಅನಿಲ ಕೊಟ್ಟಿದ್ದಾರೆ, ಶುಷ್ಕ ಕಾಗದ ಕೊಟ್ಟಿದ್ದಾರೆ, ಬಣ್ಣದ ಬದಲಾವಣೆ ಆಗೋದಿಲ್ಲ ಅಂತ. ಆದರೆ ಇಲ್ಲಿ ಏನು ಹೇಳಿದ್ದಾರೆ, ಆರ್ದ್ರ ವಾತಾವರಣದಲ್ಲಿ. ಓಕೆ, ಸೊ ಯು ಮೈಟ್ ಹ್ಯಾವ್ ಥಾಟ್ ಡ್ರೈ ಲಿಟ್ಮಸ್, ಡ್ರೈ ಪೇಪರ್, ಕಲರ್ ಚೇಂಜ್ ಆಗೋದಿಲ್ಲ. ಬಟ್ ವಾಟ್ ಆರ್ ದೇ ಸೇಯಿಂಗ್, ವೆರಿ ಹೈ ಹ್ಯೂಮಿಡ್ ಕ್ಲೈಮೇಟ್. ಸೊ ತುಂಬ ಜಾಸ್ತಿ ಮಾಯ್ಶ್ಚರ್ ಇರುತ್ತೆ ಏರಲ್ಲಿ, ತುಂಬಾ ಜಾಸ್ತಿ ಮಾಯ್ಶ್ಚರ್ ಇರುತ್ತೆ ಏರಲ್ಲಿ ಅಂತ ಹೇಳ್ತಿದ್ದಾರೆ. ಈ ಮಾಯ್ಶ್ಚರಿಂದಾಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿದೆ ಅದರಲ್ಲಿ ಅಯೋನೈಸೇಷನ್ ಆಗಿರುತ್ತೆ. ಬಿಕಾಸ್ ಅಯೋನೈಸೇಷನ್ ಅಥವಾ ಡಿಸೋಸಿಯೇಷನ್ ಆಗಬೇಕು ಅಂದರೆ ವಾಟರ್ ಬೇಕು. ಸೊ ಈ ಅಯೋನೈಸೇಷನ್ ಆಗಿರುತ್ತೆ. ಆಯಿತಾ? ಅಂದರೆ ಈ ವಿಭಜನೆ ಏನಿದೆ ಹೆಚ್ಚು ನೀರಿರೋದ್ರಿಂದ, ಆರ್ದ್ರ ಗಾಳಿ ಅಂದರೆ ನೀರಿರುವಂತಹ ಗಾಳಿ, ಆವಿ ಇರುವಂತಹ ಗಾಳಿ. ಈ ಆವಿ ಇರೋದ್ರಿಂದ ಹೈಡ್ರೋಕ್ಲೋರಿಕ್ ಆಮ್ಲ ಏನಿದೆ ಇದರ ವಿಭಜನೆ ಆಗತ್ತೆ, ವಿಘಟನೆ ಆಗುತ್ತೆ. ಹಾಗೂ ಹೈಡ್ರೋನಿಯಂ ಅಯಾನ್ ಏನಿದೆ ಅಥವಾ ಹೈಡ್ರೋಜನ್ ಅಯಾನ್ ಏನಿದೆ ಇದು ಬರುತ್ತೆ. ಓಕೆನಾ ಮಕ್ಕಳ? ಈ ಅಯಾನಿನಿಂದ ಬಣ್ಣದ ಪರಿವರ್ತನೆ ಆಗತ್ತೆ. ಎಸ್,
color change will happen. What color change will happen? Blue litmus will turn red. ಆಯಿತಾ, ನೀಲಿ ಲಿಟ್ಮಸ್ ಏನಿದೆ ಇದು ಕೆಂಪು ಲಿಟ್ಮಸ್ ಆಗಿ ಪರಿವರ್ತನೆ ಆಗತ್ತೆ. ಓಕೆನಾ ಮಕ್ಕಳ? ಸೊ ಉತ್ತರಾನ ಈ ರೀತಿ ಬರಿಬೇಕು. ಇದರೊಟ್ಟಿಗೆ ನೀವೇನಾದರೂ ಇಕ್ವೇಷನ್ನ ಬರೆದಿದ್ರೆ ಮಸ್ತಾಗಿ ನಿಮಗೆ ಏನು ಮಾರ್ಕ್ಸ್ ಸಿಗಬೇಕಿತ್ತು. ಆದರೆ ನಿಮ್ಮ ಆನ್ಸರ್ ಕೀ ಇನ್ನೂ ರಿಲೀಸ್ ಆಗಿಲ್ಲ. ಆನ್ಸರ್ ಏನು ಹೇಳ್ತಾ ನಂಗೆ ಗೊತ್ತಿಲ್ಲ, ಆದರೆ ಏನು ಇದು ಆನ್ಸರ್ ಆಗಿರುತ್ತೆ. ಓಕೆನಾ? ಓಕೆ, ಈ ಕ್ವೆಶನ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್, ದಿಸ್ ವಾಸ್ ಆಲ್ಸೋ ವೆರಿ ಗುಡ್ ಕ್ವೆಶನ್. ಆಯಿತಾ, ಏನು ಯಾವ ಜನರೇಷನ್, ಮೆಂಡಲಿನ ಕ್ರಾಸ್ನ ಯಾವ ಜನರೇಷನಲ್ಲಿ ಕ್ರಾಸ್ ಪಾಲಿನೇಷನ್ ನಡೀತಿತ್ತು ಅಂತ ಕೇಳಿದ್ರು. ಮೆಂಡಲ್ ಅವರ ಸಂಕರಣ ಇದೆ ಅಲ್ವಾ, ಇದರ ಯಾವ ಪೀಳಿಗೆಯಲ್ಲಿ ಪರಕೀಯ ಪರಾಗಸ್ಪರ್ಶ ನಡೀತಿತ್ತು ಅಂತ ಕೇಳಿದ್ರು. ನಿಮಗೆ ಗೊತ್ತಿರೋ ಹಾಗೆ ಪೇರೆಂಟ್ ಜನರೇಷನ್ ಆದಮೇಲೆ ಪ್ರತಿಯೊಂದು ಜನ್ರೇಷನಲ್ಲಿ ಮೆಂಡಲ್ ಅವರು ಸೆಲ್ಫ್ ಪಾಲಿನೇಷನ್ ಮಾಡ್ತಿದ್ರು. F1 ಜನರೇಷನ್, F2 ಜನರೇಷನ್, ವಾಟ್ ಎವರ್ ಇಟ್ ಇಸ್, ನೆಕ್ಸ್ಟ್ ಜನರೇಷನ್ಸಲ್ಲೆಲ್ಲ ಸೆಲ್ಫ್ ಪಾಲಿನೇಷನ್ ಮಾಡ್ತಿದ್ರು. ಓಕೆ, ಸೊ ಕ್ರಾಸ್ ಪಾಲಿನೇಷನ್ ಆಗ್ತಿದ್ದು ಇನ್ ಪೇರೆಂಟ್ ಜನರೇಷನ್ ಮಾತ್ರ. ಆಯಿತಾ? ಸೊ ಪೋಷಕ ಪೀಳಿಗೆ ಏನಿದೆ ಇದಾದಮೇಲೆ ಪ್ರತಿಯೊಂದು ಪೀಳಿಗೆಯಲ್ಲಿ ಮೆಂಡಲ್ ಅವರು ಸ್ವಕೀಯ ಪರಾಗಸ್ಪರ್ಶ ಮಾಡಿಸ್ತಿದ್ರು. ಆಯಿತಾ? ಸೊ ಪರಕೀಯ ಪರಾಗಸ್ಪರ್ಶ ಏನಿದೆ ಇದು ಕೇವಲ ಪೋಷಕ ಪೀಳಿಗೆಯಲ್ಲಿ ಆಗ್ತಿತ್ತು. ಸೊ ಉತ್ತರ ಏನಾಯಿತು? ಪೋಷಕ ಪೀಳಿಗೆ ಉತ್ತರ ಆಗಿರತ್ತೆ. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟ್, ಅ ಪರ್ಸನ್ ರನ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಸೀಯಿಂಗ್ ಅ ಸ್ನೇಕ್, ಲೇಟರ್ ಎಕ್ಸ್ಪೀರಿಯನ್ಸಸ್ ಕ್ರಾಂಪ್ಸ್ ಇನ್ ಹಿಸ್ ಲೆಗ್ ಬಿಕಾಸ್ ಇನ್ ದ ಮಸಲ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಅಂತ ಕೇಳಿದ್ದಾರೆ. ಆಯಿತಾ? ಅಂದರೆ ನೀವು ಆ ಪರ್ಸನ್ ಅಂದ್ಕೊಂಡಾಗ ಹಾರ್ಮೋನ್ ಅಂದ್ಕೊಂಡ್ಬಿಟ್ಟಿರ್ತೀರ, ಬಟ್ ಇದು ಹಾರ್ಮೋನ್ ಬಗ್ಗೆ ಮಾತಾಡ್ತಿಲ್ಲ, ಲೈಫ್ ಪ್ರಾಸೆಸಸ್ಸಿನ ಕ್ವೆಶ್ಚನ್ ಆಗಿದೆ ಇದು. ಅಂದರೆ ಒಬ್ಬ ಮನುಷ್ಯ ಹಾವನ್ನು ನೋಡ್ತಾನೆ, ಹಾವು ಮನುಷ್ಯ ಅಂತ ಅಂದಿದ ತಕ್ಷಣ ನೀವೇನು ಅನ್ಕೋತೀರ? ಹಾರ್ಮೋನಿನ ಪ್ರಶ್ನೆ ಇರಬೇಕು ಅನ್ಕೋತೀರ. ಆದರೆ ಇದು ಜೀವಕ್ರಿಯೆಗಳು ಇಂದ ಕೇಳಿರುವಂಥ ಪ್ರಶ್ನೆ ಆಗಿದೆ. ಸೊ ಮನುಷ್ಯ ಹಾವನ್ನ ನೋಡಿ ಓಡಾದ್ಮೇಲೆ ಏನು ಸ್ನಾಯುಗಳಲ್ಲಿ ಸೆಳೆತ ಉಂಟಾಯಿತು. ಆಯಿತಾ? ಇದು ಏನಕ್ಕೆ ಅಂತ ಕೇಳ್ತಿದ್ದಾರೆ. ನಾನು ಏನು ಹೇಳಿದೆ ನಿಮಗೆ ಒನ್ ಶಾರ್ಟ್ ವಿಡಿಯೋಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾವುದೇ ಟೈಮಲ್ಲಿ ಒಬ್ಬ ಪರ್ಸನ್ ತುಂಬ ಫಾಸ್ಟಾಗಿ ರನ್ ಮಾಡ್ತಾ ಇದ್ದಾರೆ, ತುಂಬ ಕಡಿಮೆ ಟೈಮ್ನಲ್ಲಿ ಅಂದಾಗ ನಮ್ಮ ಮಸಲ್ಸಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಆಯಿತಾ? ಯಾವುದೇ ಒಬ್ಬ ಮನುಷ್ಯ ದಿಢೀರಂತ ಓಡಲಿಕ್ಕೆ ಶುರು ಮಾಡಿಬಿಟ್ರು ಅಂದರೆ ಅವರ ಸ್ನಾಯುಗಳಿಗೆ ಆಮ್ಲಜನಕದ ಪೂರೈಕೆ ಕಡಿಮೆ ಆಗುತ್ತೆ. ಓಕೆನಾ ಮಕ್ಕಳ? ಸೊ ಇದರಿಂದಾಗಿ ಅವಾಯುವಿಕ ಉಸಿರಾಟ ನಡೆಯುತ್ತೆ. ಬಿಕಾಸ್ ಆಫ್ ದಿಸ್ anaerobic respiration is going to take place. Okay, so anaerobic respiration ನಡೀತಿರೋದ್ರಿಂದ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ತಿದೆ ಪೈರುವೇಟ್. ಆಯಿತಾ? ಮಸಲ್ಸಲ್ಲಿ ಆನರೋಬಿಕ್ ರೆಸ್ಪಿರೇಷನ್ ನಡೆದಾಗ ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಆಯಿತಾ? ಅಂದರೆ ಸ್ನಾಯುಗಳಲ್ಲಿ ಅವಾಯುವಿಕ ಉಸಿರಾಟ ನಡೆದಾಗ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗತ್ತೆ. ಪೈರುವೇಟ್ನಿಂದ ಲ್ಯಾಕ್ಟಿಕ್ ಆಮ್ಲ ಬರ್ತಿದೆ. ಈ ಲ್ಯಾಕ್ಟಿಕ್ ಆಮ್ಲದ ಸಾಂದ್ರತೆ ಹೆಚ್ಚಾದಾಗ ಸ್ನಾಯುಗಳಲ್ಲಿ ಸೆಳೆತ ಉಂಟಾಗುತ್ತೆ. ಆಯಿತಾ? ವೆನ್ ದ ಕಾನ್ಸಂಟ್ರೇಷನ್ ಆಫ್ ದಿಸ್ ಲ್ಯಾಕ್ಟಿಕ್ ಆಸಿಡ್ ಇನ್ಕ್ರೀಸಸ್ ದೆರ್ ಆರ್ ಕ್ರಾಂಪ್ಸ್ ಸೀನ್ ಇನ್ ದ ಮಸಲ್ಸ್. ಓಕೆ, ಸೊ ದ ಆನ್ಸರ್ ಇಸ್ ಬಿ. ಓಕೆನಾ ಮಕ್ಕಳ? ಬಿನ ನೀವು ಆನ್ಸರ್ ಆಗಿ ಬರಿಬೇಕಿತ್ತು. ಗ್ಲೂಕೋಸ್ ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ, ಬಟ್ ಪೈರುವೇಟ್ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆದರೆ ಮಾತ್ರ ಕ್ರಾಂಪ್ಸ್ ಉಂಟಾಗುತ್ತೆ. ಓಕೆನಾ? ಅಂದರೆ ಗ್ಲೂಕೋಸ್ ಏನಿದೆ ಪೈರುವೇಟ್ ಆಗಿ ನೀವು ಕೇಳ್ಬೋದು ಸಿ ಆಯ್ಕೆ ಯಾಕೆ ಹೇಳ್ತಿಲ್ಲ ನೀವು ಅಂತ. ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಆಗ್ತಿದೆ ಅವಾಯುವಿಕ ಉಸಿರಾಟದಲ್ಲೂ ಕೂಡ. ಆದರೆ ಲ್ಯಾಕ್ಟಿಕ್ ಆಮ್ಲದ ಸಾಂದ್ರತೆ ಹೆಚ್ಚಾಗ್ತಿರೋದ್ರಿಂದ ಸೆಳೆತ ಉಂಟಾಗ್ತಿದೆ. ಅದಕ್ಕೆ ನೀವು ಬಿ ಆಯ್ಕೆನ ಸರಿಯಾಗಿ ಆಯ್ಕೆ ಮಾಡಬೇಕಿತ್ತು. ಓಕೆ, ಸೊ ಈ ಇನ್ನೊಂದು ವಂಡರ್ಫುಲ್ ಕ್ವೆಶ್ಚನ್ ಇದು. ಏನು ಹೇಳ್ತಿದ್ದಾರೆ? ಸೈಂಟಿಸ್ಟ್ ಈ ರೀತಿ ಒಂದು ಪ್ಲನೇರಿಯಾ ಜೀವಿನ ಕತ್ತರಿಸಿದ್ರು ಅಂತ ಹೇಳ್ತಿದ್ದಾರೆ. ಆಯಿತಾ? ಸೊ ಇಲ್ಲಿ ಒಂದು ಕಟ್ ಮಾಡಿದ್ರು, ಇಲ್ಲಿ ಒಂದು ಕಟ್ ಮಾಡಿದ್ರು. ಈಗ ಎಷ್ಟು ಪ್ಲೆನೇರಿಯಾ ಜೀವಿ ರೀಜನರೇಷನಿಂದ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಬ್ಬ ವಿಜ್ಞಾನಿ ಏನಿದ್ದಾರೆ ಪ್ಲನೇರಿಯಾ ಜೀವಿನ ಈ ರೀತಿ ಕತ್ತರಿಸಿದ್ರು. ಈಗ ಎಷ್ಟು ಪ್ಲನೇರಿಯಾ ಜೀವಿಗಳು ಪುನರುತ್ಪಾದನೆಯಿಂದ ಹುಟ್ಟಿ ಬರತ್ವೆ ಅಂತ ಕೇಳ್ತಿದ್ದಾರೆ. ಸೊ ಒಂದು ನಿಮ್ಗೇನು ಹೇಳಬೇಕು ಅಂದರೆ, ಪ್ಲನೇರಿಯಾ ಜೀವಿ ಏನಿದೆ ಇದು ಆ್ಯಕ್ಚುಲಿ ಹೊಸ ಪ್ಲನೇರಿಯಾ ಕೊಡಬೇಕು ಅಂದರೆ ಫುಲ್ಲಾಗಿ ಕಟ್ ಮಾಡ್ಬೇಕು ನಾವು. ಹೀಗೆ ಅರ್ಧ ಕಟ್ ಮಾಡಿದ್ರೆ ಅದು ವಾಪಸ್ ಸರಿ ಹೋಗ್ಬಿಡುತ್ತೆ. ಆಯಿತಾ? ಯೂಶ್ವಲಿ ಅಥವಾ ಆ ಜಾಗ ಪಾರ್ಟ್ ಏನು ಬ್ರೇಕ್ ಆಗಿದೆ ಅದು ಹೀಲ್ ಆಗಿಬಿಡುತ್ತೆ. ಆಯಿತಾ?
ಅಂದರೆ ಒಂದು ನಿಜವಾದ ಹೊಸ ಪ್ಲನೇರಿಯಾ ಜೀವಿ ಬರಬೇಕಂದ್ರೆ ಪೂರ್ತಿ ನಾವು ಇದನ್ನು ಕತ್ತರಿಸ್ಬೇಕು. ಅರ್ಧಂಬರ್ಧ ಕತ್ತರಿಸಿದ್ರೆ ಅದಲ್ಲೇ ಸರಿ ಹೋಗುತ್ತೆ. ಓಕೆನಾ ಮಕ್ಕಳ? ಸೊ ಆ್ಯಕ್ಚುಲಿ ಕ್ವೆಶನ್ನು ಸ್ವಲ್ಪ ಕರೆಕ್ಟ್ ಆಗಿಲ್ಲ, ಬಟ್ ಎನಿವೇ ಲೆಟ್ಸ್ ಇಗ್ನೋರ್ ದ್ಯಾಟ್. ಬಟ್ ಸಿನ್ಸ್ ಅದು 3 ಪೀಸಸ್ ಆಗಿ ಕಟ್ ಮಾಡಿದ್ದಾರೆ, 3 ಪೀಸಸ್ ಆಗಿ ಕಟ್ ಮಾಡಿದ್ದಾರೆ ಅಲ್ವಾ? ಸೊ 3 ಪೀಸಸ್ ಆಗಿದ್ರೆ 3 ಪೀಸಸ್ ಕಟ್ ಮಾಡಿದರೆ ನಿಮಗೆ 3 ಪ್ಲನೇರಿಯಾ ಆರ್ಗ್ಯಾನಿಸಮ್ ಬರುತ್ತವೆ. 3 ತುಂಡುಗಳಾಗಿ ಕತ್ತರಿಸಿದ್ದಾರೆ ಅಂತ ನಮಗೆ ಕಾಣಿಸಿದ್ರೆ 3 ಪ್ಲನೇರಿಯಾ ಜೀವಿಗಳು ಅಂತ ಬರಿಬೇಕಿತ್ತು. ಓಕೆನಾ? ಎಷ್ಟು ತುಂಡುಗಳಾಗಿರ್ತವೆಯೋ ಅಷ್ಟು ಜೀವಿಗಳು ಬರ್ತವೆ. ಓಕೆನಾ ಮಕ್ಕಳ? ಎಷ್ಟು ಪೀಸಸ್ ಆಗಿ ಕಟ್ಟಾಗಿದೆ ಪ್ಲನೇರಿಯಾ ಜೀವಿ ಅಷ್ಟು ಆರ್ಗ್ಯಾನಿಸಮ್ಸ್ ಬರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ, ಹಾರ್ಟ್ ಬೀಟ್ ಬಿಕಮ್ಸ್ ಫಾಸ್ಟರ್ ಅಟ್ ದ ಟೈಮ್ ಆಫ್ ಆಂಗ್ಸೈಟಿ, ಹೌ ಡಸ್ ದ ಬಾಡಿ ಪ್ರಿಪೇರ್ ಟು ಡೀಲ್ ವಿತ್ ದಿಸ್ ಸಿಚುವೇಶನ್ ಅಂತ ಕೇಳ್ತಿದ್ದಾರೆ. ಅಂದರೆ ಏನು, ಯಾವುದೋ ಒಂದು ಆಘಾತಕಾರಿ ವಿಷಯ ನೋಡಿದಾಗ, ಆತಂಕ ಆದಾಗ ನಮ್ಮ ಹೃದಯದ ಬಡಿತ ಹೆಚ್ಚಾಗತ್ತೆ. ದೇಹ ಇದನ್ನು, ಈ ಸಂದರ್ಭನ ನಿಭಾಯಿಸಲಿಕ್ಕೆ ಯಾವ ರೀತಿಯ ಬದಲಾವಣೆಗಳಿಗೆ ಒಳಗಾಗತ್ತೆ ಅಂತ ಕೇಳ್ತಿದ್ದಾರೆ. ಆಯಿತಾ? ಸೊ ನೀವೇನು ಬರೀತೀರಾ, ಬೇಸಿಕಲಿ ಆಡ್ರಿನಲಿನ್ ಹಾರ್ಮೋನಿನ ಫಂಕ್ಷನ್ಸ್ನ ಬರೀತೀರಾ. ಆಡ್ರಿನಲಿನ್ ಹಾರ್ಮೋನ್ ಅಡ್ರಿನಲ್ ಗ್ಲ್ಯಾಂಡಿಂದ ಬರ್ತಿದೆ ಆ್ಯಂಡ್ ಇದರ ಫಂಕ್ಷನ್ಸ್ ಏನು, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಅಡ್ರಿನಲಿನ್ ಹಾರ್ಮೋನು ಅಡ್ರಿನಲ್ ಗ್ರಂಥಿಯಿಂದ ಬರ್ತಿದೆ ಅಲ್ವಾ? ಸೊ ಇದರ ಕಾರ್ಯಗಳೇನು ಅಂತ ಬರಿಬೇಕು. ಆಯಿತಾ? ಹೃದಯದ ಬಡಿತ ಹೆಚ್ಚಾಗತ್ತೆ, ಉಸಿರಾಟದ ದರ ಹೆಚ್ಚಾಗತ್ತೆ, ಬ್ರೀದಿಂಗ್ ರೇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಓಕೆ, ಆ್ಯಂಡ್ ಏನು, ಡೈಜೆಸ್ಟಿವ್ ಸಿಸ್ಟಮ್ ಹಾಗೂ ಸ್ಕಿನ್ನಿಗೆ ಬ್ಲಡ್ ಹೋಗೋದಿಲ್ಲ. ಇನ್ಸ್ಟೆಡ್ ಈ ಬ್ಲಡ್ ಏನಿದೆ ಸ್ಕೆಲಿಟಲ್ ಸಿಸ್ಟಮಿಗೆ ರೀಡೈರೆಕ್ಟ್ ಆಗುತ್ತೆ, ಸೊ ದಟ್ ನಾವು ಓಡಲಿಕ್ಕೆ ನಮ್ಮ ಬಾಡಿ ಪ್ರಿಪೇರ್ ಆಗಬಹುದು ಅಂತ. ಯಾಕಂದರೆ ಇದನ್ನು ನಾವು ಏನಂತ ಕರಿತೀವಿ, ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರಿತೀವಿ ಅಲ್ವಾ? ಸೊ ಓಡಲಿಕ್ಕೆ ನಮ್ಮ ಬಾಡಿ ಪ್ರಿಪೇರ್ ಆಗಲಿ ಅಂತ ಈ ಚೇಂಜಸ್ ನಡೆಯುತ್ತೆ. ಆಯಿತಾ? ಅಂದರೆ ಏನು, ಜೀರ್ಣಾಂಗ ಕೋಶಕ್ಕೆ, ಅಂದರೆ ಜೀರ್ಣಾಂಗ ವ್ಯವಸ್ಥೆಗೆ ಹಾಗೂ ಚರ್ಮಕ್ಕೆ ರಕ್ತ ಹೋಗೋದಿಲ್ಲ. ಆಯಿತಾ? ರಕ್ತದ ಹರಿವು ನಿರ್ಬಂಧ ಮಾಡುತ್ತೆ. ಹಾಗೂ ನಮ್ಮ ಸ್ನಾಯು ಕೋಶ ಏನಿದೆ, ಸ್ನಾಯು ಕೋಶಕ್ಕೆ ರಕ್ತದ ಮರು ನಿರ್ದೇಶನ ಮಾಡುತ್ತೆ. ಯಾಕಂದರೆ ಇದನ್ನು ನಾವು ಹೋರಾಡುವಿಕೆ ಅಥವಾ ಓಡುವಿಕೆ ಪ್ರತಿಕ್ರಿಯೆ ಅಂತ ಕರಿತೀವಲ್ವಾ? ಸೊ ಓಡೋಗ್ಲಿಕ್ಕೆ ನಮ್ಮ ದೇಹ ತಯಾರಾಗಲಿ ಅಂತ ಈ ರೀತಿಯ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಓಕೆನಾ ಮಕ್ಕಳ? ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ನೆಕ್ಸ್ಟ್ ಇಸ್ ಆಲ್ಸೋ ಅನ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಎಕ್ಸ್ಪೀರಿಯನ್ಸಿಂಗ್ ಟೇಸ್ಟ್ and watering in the mouth automatically occurs by the memory of the food taste. ಆಯಿತಾ? ಆರ್ ಬೋತ್ ದೀಸ್ ರೆಸ್ಪಾನ್ಸಸ್ ದ ಸೇಮ್, ಜಸ್ಟಿಫೈ ಯೋರ್ ಆನ್ಸರ್ ಅಂತ ಹೇಳ್ತಿದ್ದಾರೆ. ಸೊ ಯಾವುದೇ ಒಂದು ಊಟನ ನಾವು ತಿನ್ನಬೇಕಾದ್ರೆ ಈ ಊಟ ಆಲ್ರೆಡಿ ನಾವು ತಿಂದಿದ್ದೀವಿ ಅಂತ ನಮ್ಮ ಮೆಮರಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಮೆಮರಿಯಲ್ಲಿ ಸ್ಟೋರ್ ಆಗುತ್ತೆ, ನಮ್ಮ ಫೋರ್ ಬ್ರೈನಲ್ಲಿ ಮೆಮರಿ ಸ್ಟೋರ್ ಆಗುತ್ತೆ ಅಲ್ವಾ? ಸೊ ಆ ಮೆಮರಿ ಸ್ಟೋರ್ ಆಗಿರುತ್ತೆ. ಸೊ ನಾವು ಊಟ ತಿನ್ನಬೇಕಾದ್ರೆ ಈ ಟೇಸ್ಟ್ ಊಟದಿದೆ ಅಂತ ಅಂದ್ಕೊಳ್ಳೋದು ಇಟ್ ಈಸ್ ಅ ವಾಲಂಟರಿ ರಿಯಾಕ್ಷನ್. ಆಗಿರುತ್ತೆ. ಅಂದರೆ ಯಾವುದೇ ಒಂದು ಆಹಾರನ ತಿಂದಾಗ ಅದರ ರುಚಿ ಏನಿದೆ ಅದು ನಮ್ಮ ಸ್ಮರಣೆಯಲ್ಲಿ ಶೇಖರಣೆ ಆಗಿರುತ್ತೆ. ಆಯಿತಾ? ನಮ್ಮ ಸ್ಮರಣೆ ಏನಿದೆ ಅದರಲ್ಲಿ ಶೇಖರಣೆ ಆಗಿರುತ್ತೆ. ಈ ಸ್ಮರಣೆ ಎಲ್ಲಿರುತ್ತೆ ಮಕ್ಕಳ? ನಮ್ಮ ಮುಮ್ಮೆದುಳಿನಲ್ಲಿ ಇರುತ್ತೆ. ಆಯಿತಾ? ಸೊ ಯಾವುದೇ ಒಂದು ಆಹಾರ ತಿಂದಾಗ ಇದಕ್ಕೆ ಈ ರುಚಿ ಇದೆ ಅಂತ ನಾವು ನಮ್ಮ ರುಚಿ ಮೊಗ್ಗುಗಳ ಮೂಲಕ ಐಚ್ಛಿಕವಾಗಿ ಅರ್ಥ ಮಾಡ್ಕೋತೀವಿ, ಐಚ್ಛಿಕವಾಗಿ ಗ್ರಹಣೆ ಮಾಡ್ಕೋತೀವಿ. ನಾವು ಬೇಕು ಅಂತ ಊಟ ತಿಂತೀವಿ, ಈ ಊಟದಲ್ಲಿ ಏನು ಟೇಸ್ಟ್ ಇದೆ ಅಂತ, ಏನು ರುಚಿ ಇದೆ ಅಂತ ನಾವು ಐಚ್ಛಿಕವಾಗಿ ಸ್ಮರಣೆ ಮಾಡ್ಕೋತೀವಿ. ಮುಮ್ಮೆದುಳು ಇದರ ನಿಯಂತ್ರಣ ಮಾಡುತ್ತೆ. ಓಕೆ, ಇದು ಒಂದು ಐಚ್ಛಿಕ ಕ್ರಿಯೆ ಆಗಿರುತ್ತೆ. ಆದರೆ ಯಾವತ್ತೋ ಒಂದು ಊಟ ತಿಂದಿದ್ವಿ, ಈ ಊಟದ ಏನು ನೆನಪು ನಮಗಿರತ್ತೆ, ಅದರಿಂದ ಬಾಯಲ್ಲಿ ನೀರಿರುವಿಕೆ ಆಗುತ್ತೆ ಅಲ್ವಾ? ಅದು ಅನೈಚ್ಛಿಕ ಕ್ರಿಯೆ ಆಗಿರುತ್ತೆ. ನಿಮಗೆ ಬೇಕೋ ಬೇಡವೋ ನೀರು ಬಂದೇ ಬರುತ್ತೆ ಬಾಯಲ್ಲಿ. ಈಗಲೇ ಯೋಚನೆ ಮಾಡ್ಕೊಳ್ಳಿ, ಏನು ಜಿಲೇಬಿ ತಿನ್ನೋದಿರ್ಬೋದು, ಅಥವಾ ಜಾಮೂನ್ ತಿನ್ನೋದಿರ್ಬೋದು, ಅಥವಾ ಬಿರಿಯಾನಿ ತಿನ್ನೋದಿರ್ಬೋದು. ಆ ಬಿರಿಯಾನಿಗೆ ಫುಲ್ ಮಸಾಲೆ ಹಾಕಿಬಿಟ್ಟು ಅದನ್ನು ಕೈಯೆಲ್ಲ ಮಾಡಿಕೊಂಡು ಕ್ಲೀನಾಗಿ ತಿಂದರೆ, ಮೇಘನಾ ಬಿರಿಯಾನಿಗೆ ಹೋಗಿ ಅಥವಾ ನಾಗಾರ್ಜುನ ಬಿರಿಯಾನಿಗೆ ಹೋಗಿ ನೆನ್ಪು ಮಾಡ್ಕೊಳ್ಳಿ, ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಆಲ್ರೆಡಿ. ಸೊ ಇಟ್ ಈಸ್ ಇನ್ವಾಲಂಟ್ರಿ. ಓಕೆ, ಸೊ ಬಾಯಲ್ಲಿ ನೀರು ಬರೋದು, ದಟ್ ಸಲೈವೇಷನ್ ಏನಿದೆ ಇಟ್ ಈಸ್ ಇನ್ವಾಲಂಟರಿ. ಫಸ್ಟ್ ಒನ್ ಇಸ್ ವಾಲಂಟರಿ.
ಇನ್ವಾಲಂಟರಿ ಆಯಿತಾ. ಫಸ್ಟ್ ಏನಿದೆ, ನೀವು ಫುಡ್ನ ಟೇಸ್ಟ್ ಮಾಡೋದು, ಟೇಸ್ಟ್ ರಿಸೆಪ್ಟರ್ಸ್ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಅದೆಲ್ಲ ವಾಲಂಟ್ರಿ ಆಗಿರುತ್ತೆ. ಬಾಯಲ್ಲಿ ನೀರು ಬರುತ್ತೆ ಅಲ್ವಾ, ಅಂದರೆ ಉಪ್ಪಿನಕಾಯಿ ನೆನ್ಪು ಮಾಡ್ಕೊಳ್ಳಿ, ಅಥವಾ ಏನು ಬೇರೆ ಹುಳಿಯಾಗಿ ಏನು ಇದು ಏನಪ್ಪ ಹುಣಸೆ ಹಣ್ಣ ನೆನ್ಪು ಮಾಡ್ಕೊಳ್ಳಿ. ಸೊ ಅದೆಲ್ಲ ನೆನಪಾದಾಗ ನಮ್ಮ ಬಾಯಲ್ಲಿ ನೀರು ಉರಿಯುತ್ತೆ ಅಲ್ಲ, ಸೊ ಅದು ಬಂದು ಅನೈಚ್ಛಿಕ ಕ್ರಿಯೆಯ ಉದಾಹರಣೆ ಆಗಿರುತ್ತೆ. ಸೊ ಮೊದಲನೇದು ಐಚ್ಛಿಕ ಕ್ರಿಯೆ, ಮುಮ್ಮೆದುಳು ನೋಡ್ಕೊಳ್ಳುತ್ತೆ. ಎರಡನೇದು ಅನೈಚ್ಛಿಕ ಕ್ರಿಯೆ, ಅದ್ರ ಮೇಲೆ ನಮ್ಮ ನಿಯಂತ್ರಣ ಇರೋದಿಲ್ಲ ಆಯಿತಾ. ಸೊ ಇದನ್ನು ಈ ರೀತಿ ನೀವು ಆನ್ಸರ್ ಆಗಿ ಬರಿಬೇಕು. ಓಕೆನಾ ಮಕ್ಕಳ, ಇದನ್ನು ಈ ರೀತಿ ನೀವು ಉತ್ತರದ ರೀತಿಯಲ್ಲಿ ಬರಿಬೇಕಾಗತ್ತೆ. ಓಕೆ, ಉತ್ತರದ ನೀವು ಸ್ಕ್ರೀನ್ಶಾಟ್ನ ತೊಗೋಬೋದು. ಓಕೆ ಓಕೆ, ಸೊ ದೀಸ್ ವರ್ ದ ಅಪ್ಲಿಕೇಶನ್ ಕ್ವೆಶನ್ಸ್ ಇನ್ ಯೋರ್ ಪ್ರಿಪ್ರೇಟರಿ 1 ಆ್ಯಂಡ್ ಪ್ರಿಪ್ರೇಟರಿ 2 ಎಕ್ಸಾಮಿನೇಷನ್ ಆಯಿತಾ. ಸೊ ಇದೇ ರೀತಿ ನಿಮಗೆ ಅಪ್ಲಿಕೇಶನ್ ಕ್ವೆಶನ್ಸ್ ಇನ್ನಷ್ಟು ನಾನು ಸಾಲ್ವ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಎಸ್ ಮ್ಯಾಮ್ ಐ ವಾಂಟ್ ಅಪ್ಲಿಕೇಶನ್ ಕ್ವೆಶನ್ಸ್ ಅಥವಾ ಹೌದು ಮ್ಯಾಮ್ ನನಗೆ ಅನ್ವಯಿಕ ಪ್ರಶ್ನೆಗಳು ಬೇಕು ಅಂತ ನೀವು ನನಗೆ ತಿಳಿಸ್ಕೊಡ್ತೀರಾ. ಹಾಗೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಲೈಕ್ ಮಾಡ್ತೀರಾ. ಆ್ಯಂಡ್ ಇದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬೇಕು, ಈ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈಗಲೇ ಹೋಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ. ಓಕೆ, ಯಾಕಂದರೆ ನಿಮ್ಮ ಪರೀಕ್ಷೆ ಚಾನಲ್ ಏನಿದೆ, ನಿಮ್ಮ ಮಂಡಳಿಯಿಂದ ಬರ್ತಿರುವಂಥ ಪ್ರತಿಯೊಂದು ಮಾಹಿತಿಗೆ ಒಂದು ಭರವಸೆಯಾದ ಒಂದು ತಾಣ ಆಗಿದೆ. ನಾವು ಮಂಡಳಿಯಿಂದ ಬರ್ತಿರುವಂಥ ಪ್ರತಿಯೊಂದು ಮಾಹಿತಿನ ನಿಮ್ಮ ಮುಂದೆ ನಿಜಾಂಶನ ನಾವು ಹೇಳ್ತೀವಿ. ಓಕೆ, ಬೋರ್ಡಿಂದ ಬರ್ತಿರುವಂಥ ಯಾವುದೇ ಅಪ್ಡೇಟ್ಸ್ ಆಗಿರಲಿ, ಇದನ್ನು ಮೋಸ್ಟ್ ಟ್ರೂತ್ಫುಲ್ ವೇಯಲ್ಲಿ ನಾವು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ಸೊ ಯಾವುದೇ ಬೋರ್ಡಿನ ಅಪ್ಡೇಟ್ಸ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ಹೋಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಸೊ ಗೋ ಅಹೆಡ್ ಆ್ಯಂಡ್ subscribe to Pariksha and I'll see you in the next video.